ವಸುಧೇಂದ್ರ ಗಾಬರಿ. ಏನಾಯಿತು ಇಲ್ಲಿ? ಮಲ್ಲೇಶ ಕೈಯಿಂದ ಕಲ್ಲಿನ ಹಿಂದೆ ತೋರಿಸುತ್ತಾನೆ. ಅದು ನನ್ನನ್ನ ಕರೀತಾ ಇದೆ. ನನ್ನ ತಲೆ, ನನ್ನ ಮನಸ್ಸು ಹಿಡ್ಕೊಳ್ತಾ ಇದೆ. ಟಾರ್ಚ್ ಬೆಳಕಿನಲ್ಲಿ ವಸುಧೇಂದ್ರ ಕಾಣುವುದೇ ಒಂದು ಕಪ್ಪು ವೃತ್ತ. ಅದರೊಳಗೆ ಚಿಹ್ನೆಗಳು. ಅವು ಕಲ್ಲಿನ ಚಿಹ್ನೆಗಳೊಂದಿಗೆ ಸರಿಹೊಂದುತ್ತವೆ. ಅದು ಪೂರ್ವಕಾಲದ ಬಲಿಪೀಠ. ಮಲ್ಲೇಶನ ಶವ ಮರುದಿನ ಸಿಗುತ್ತದೆ. ಗಾಯಗಳಿಲ್ಲ, ಆದರೆ ಅವನ ಕಣ್ಣುಗಳು ಭಯದಿಂದ ಜಡವಾಗಿವೆ. ಓಣಿಗಲ್ಲಿನ ರಹಸ್ಯ ಇದೀಗ ಸ್ಪಷ್ಟ. ಇದು ರಾಕ್ಷಸವಲ್ಲ, ಇದು ಪ್ರಾಚೀನ ಚಿಹ್ನೆಗಳ ಆಟ. ಇವು ಮನಸ್ಸನ್ನ ಹಿಡಿಯುವ ಶಕ್ತಿ. ಈ ಶಕ್ತಿಯನ್ನ ಈಗ ಯಾರೋ ಕಾಲಕಟ್ಟಿನ ನಂತರ ಜಾಗೃತಗೊಳಿಸಿದ್ದಾರೆ. ಕೊನೆಗೆ ಸತ್ಯಕ್ಕೆ ತಲುಪುತ್ತಾನೆ. ಈ ಆಟದ ಮಾಸ್ಟರ್ ಹಳ್ಳಿಯದ್ದೇ ಒಬ್ಬ ಮನುಷ್ಯ, ಶಶಿಧರ್. ಆತ ಕಲ್ಲಿನ ಬೆಳವಣಿಗೆಗಳನ್ನು ಮಂತ್ರಶಕ್ತಿಯಂತೆ ಉಪಯೋಗಿಸಿ ಹಳ್ಳಿಯನ್ನು ತನ್ನ ಹಿಡಿತಕ್ಕೆ ತರಲು ಯತ್ನಿಸಿದ್ದ. ಆದರೆ ತನ್ನ ನಿಯಂತ್ರಣ ಕಳೆದುಕೊಂಡ. ಕಲ್ಲಿನ ಚಿಹ್ನೆಗಳು ಜಾಡು ತಪ್ಪುತ್ತಾ ಶಶಿಧರ್ ನೆಲದಲ್ಲಿ ಕುಸಿದು ಮನೋವೈಕಲ್ಯದಲ್ಲಿ ಮುಳುಗುತ್ತಾನೆ. ಎಲ್ಲವೂ ಮುಗಿದಂತೆ ಕಂಡಾಗ 1 ವಾರದ ನಂತರ ವಸುಧೇಂದ್ರ ಮನೆಗೆ ಬಂದಾಗ ಬಾಗಿಲಿನ ಮೇಲೆ ಅದೇ ಚಿಹ್ನೆ, ಓಣಿಗಲ್ಲಿನ ಗುರುತು. ಹೊರಗಾಳಿ ಮೃದುವಾಗಿ ಬೀಸುತ್ತಿತ್ತು. ಆ ಗಾಳಿಯ ಜೊತೆಗೆ ದೂರದಲ್ಲಿ ನಿಧಾನವಾಗಿ ಒಂದು ಕಿರುಚಾಟ. ಕೇವಲ ಗಾಳಿಯೇ ಅಥವಾ ಓಣಿಗಲ್ಲಿನ ರಹಸ್ಯ?